ಹೆಮ್ಮೆಯ ವಿಷಯ ತಂದ ಮಗಳು ವರ್ಷ ಯಮನಪ್ಪ ಭಜಂತ್ರಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟೆನೂರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ವರ್ಷ ಯಮನಪ್ಪ ಭಜಂತ್ರಿ ಶಾಲೆಗೆ 625ಕ್ಕೆ 604 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕೊಕಟೆನೂರ ಗ್ರಾಮದಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಭಜಂತ್ರಿ ಸಮಾಜದ ಮುಖಂಡರು ಸೇರಿ ವಿದ್ಯಾರ್ಥಿಗೆ ಸತ್ಕಾರ ಸಮಾರಂಭ ಹಮ್ಮಿಕೊಂಡಿದ್ರು. ಮುಂದಿನ ನಾನು ವಿದ್ಯಾಭ್ಯಾಸ ಮಾಡಿ ನಾನು IAS ಆಫೀಸರ್ ಆಗ್ತೀನಿ, ನನ್ನ ಆಸೆ ಇದೆ ಎಂದು ವಿದ್ಯಾರ್ಥಿನಿ ವರ್ಷ ಭಜಂತ್ರಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪರಶುರಾಮ್ ಭಜಂತ್ರಿ, ನೂಲಿ ಚಂದಯ್ಯ ಯುವ ಸಂಘದ ಅಧ್ಯಕ್ಷರು, ರಮೇಶ್ ಕೊಕಟನೂರ, ದೀಪಕ್ ಭಜಂತ್ರಿ, ಅವಿನಾಶ್ ಭಜಂತ್ರಿ, ಪರಶುರಾಮ್, ರಾಮು ಭಜಂತ್ರಿ, ಶಶಿಕಾಂತ್ ಮಾನೆ ಇತರರು ಗ್ರಾಮದ ಎಲ್ಲ ಭಜಂತ್ರಿ ಸಮಾಜದವರು ಉಪಸ್ಥಿತರಿದ್ದರು. SSLC ಪ್ರಥಮ ಸ್ಥಾನ ಪಡೆದಿದ್ದಾಳ್ರಿ. ಅದ್ರ ಬಗ್ಗೆ ನಿಮಗೆ ಯಾವ ರೀತಿ ಹೆಮ್ಮೆ ಅನಿಸ್ತೈತ್ರಿ? ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ನಮ್ಮ ಮಗಳು ಪ್ರಥಮ ಸ್ಥಾನ ಪಡೆದಿದ್ದಾಳೆ ಅದಕ್ಕೆ ಕಾರಣ ನಮ್ಮ ಗುರುಗಳಿಗೆ ಊರಿನ ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಟಾಪಾಗಿ ಮಾಡಿಸ್ಕೊಂಡ್ರಿ ನಿಮ್ಗೆ ಏನು ಅನಿಸ್ತೈತ್ರಿ? ಈಗ ಭಾಳ ಖುಷಿ ಆಗ್ತೈತ್ರಿ, ಯಾಕಂದ್ರೆ ತಂದೆ ತಾಯಿ ಹೆಸರನ್ನು ತೊಗೊಂಬಂದೆವು ಅಂತೇಳಿ, ಮತ್ತು ನಮ್ಮ ಸಮಾಜದಲ್ಲಿ ಯಾರೂ ಮುಂದೆ ಬಂದಿರಲಿಲ್ಲ ಅಭ್ಯಾಸದಲ್ಲಿ ಅಂತೇಳಿ ಭಾಳ ಅನ್ಕೋತಿದ್ದೆವು. ಆದರೆ ಈಗ ಬೋರ್ಡ್ನಲ್ಲಿ ನನ್ನ ಹೆಸರು ಕೂತಿದ್ದು ಭಾಳ ಖುಷಿ ಆಗೈತಿ. ತಂದೆ ತಾಯಿ ಹೆಸರು ಉಳಿಸಿದ್ದು, ನಮ್ಮ ಗುರುಗಳನ್ನ ಹೆಸರು ಉಳಿಸಿದ್ದು ನಮ್ಗೆ ಭಾಳ ಖುಷಿ. ಎಷ್ಟು ಅಂಕ ಪಡೆದಿದ್ದೀರಿ? 625ಕ್ಕೆ 604 ಅಂಕಗಳನ್ನು ಗಳಿಸಿದ್ದೀನಿ. ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೀನಿ. ಡೈಲಿ ಎಷ್ಟು ತಾಸು ವಿದ್ಯಾಭ್ಯಾಸ ಮಾಡ್ತಿದ್ರಿ ನೀವು? ಡೈಲಿ 6 ಗಂಟೆದಿಂದ 12 ಗಂಟೆ ತನಕ. ಅಂದ್ರೆ ಮುಂದಿನ ದಿವಸಮಾನದಲ್ಲಿ ಏನು ನಿಮ್ಮ ಛಲ ಐತಿ, ಏನು ಗುರಿ ಇಟ್ಕೊಂಡ್ರಿ, ಏನಾಗಬೇಕಂತ? IAS ಆಗ್ಬೇಕನ್ನೋ ಗುರಿ ಐತಿ. IAS ಆಫೀಸರ್ ಬಂದು ಗುರಿ ಇಟ್ಕೊಂಡು. ಥ್ಯಾಂಕ್ ಯು. ನಿಮ್ಮ ಹೆಸರು? ವರ್ಷ ಯಮನಪ್ಪ ಭಜಂತ್ರಿ. ಎಷ್ಟು ಪರ್ಸೆಂಟೇಜ್ ಆಗಿದ್ರಿ? 96.64. ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದೀರಿ. ದ್ವಿತೀಯ ಸ್ಥಾನ ಯಾರು ಪಡೆದಿದ್ದಾರೆ? ಶ್ರುತಿ ಭೀಮಣ್ಣ ರಬಕವಿ ಅಂತ. ತೃತೀಯ ಸ್ಥಾನ ರೀ? ವಿಜಯಲಕ್ಷ್ಮಿ ಹೊನಗೊಂಡ ಪಾಟೀಲ್. ಥ್ಯಾಂಕ್ ಯು.